ಇನ್ನು ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗಬಹುದು, ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ, ಎಲ್ಲ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ವಿಧಾನಸಭೆ ಸ್ಪೀಕರ್ ಯಾರಾಗ್ತಾರೆ, ಎಚ್.ಕೆ. ಪಾಟೀಲ್, ಬಸವರಾಜ ರಾಯರೆಡ್ಡಿ, ದಿನೇಶ್ ಗುಂಡೂರಾವ್ ಯಾರಾಗ್ತಾರೆ? ಮೂವರು ನಾಯಕರಲ್ಲಿ ಒಬ್ರು ವಿಧಾನಸಭೆ ಸ್ಪೀಕರ್ ಆಗೋ ಸಾಧ್ಯತೆ ಇದೆ. ಯುಟಿ ಖಾದರ್ ಅವರು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸ್ಪೀಕರ್ ಆಗಿದ್ರು. ಈಗ ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಸ್ಪೀಕರ್ ಯಾರಾಗ್ತಾರೆ? ಈ ಮೂವರ ಹೆಸರು ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು. ಒಂದು ಎಚ್.ಕೆ. ಪಾಟೀಲ್, ಇನ್ನೊಬ್ರು ಬಸವರಾಜ ರಾಯರೆಡ್ಡಿ, ಮತ್ತೊಬ್ರು ದಿನೇಶ್ ಗುಂಡೂರಾವ್. ಈ ಮೂವರು ನಾಯಕರಲ್ಲಿ ಒಬ್ರು ವಿಧಾನಸಭೆ ಸ್ಪೀಕರ್ ಆಗುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟೇ ಪಕ್ಕ ಮಾಹಿತಿ ಬರಬೇಕು. ಯುಟಿ ಖಾದರ್ ಸಚಿವರಾಗಿ ಮುಂದುವರಿತಾರೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಯುಟಿ ಖಾದರ್ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿತ್ತು. ಆದರೆ ಮತ್ತೆ ಕ್ಯಾಬಿನೆಟ್ ರೀಶಫಲ್ ಆದಾಗ ಅವಕಾಶ ಕೊಡ್ತೀವಿ ಅಂತ ಹೇಳಿ ಆಗ ಸ್ಪೀಕರ್ ಮಾಡಿದ್ರು. ಕಳೆದ 3 ವರ್ಷದಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಯುಟಿ ಖಾದರ್ ವಿಧಾನಸಭೆ ಸ್ಪೀಕರ್ ಆಗಿದ್ರು. ಈಗ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸ್ಪೀಕರ್ ಯಾರಾಗ್ತಾರೆ? 3 ಪ್ರಮುಖವಾದ ಹೆಸರುಗಳು ಓಡಾಡ್ತಾ ಇದೆ. ಈ ಮೂವರಲ್ಲಿ ಒಬ್ರು ಸ್ಪೀಕರ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಎಚ್.ಕೆ. ಪಾಟೀಲ್, ಬಸವರಾಜ ರಾಯರೆಡ್ಡಿ, ದಿನೇಶ್ ಗುಂಡೂರಾವ್. ಈ ಮೂವರಲ್ಲಿ ಯಾರು ಸ್ಪೀಕರ್ ಹುದ್ದೆಯನ್ನ ಅಲಂಕರಿಸ್ತಾರೆ? ಕಾದು ನೋಡಬೇಕು. ಯುಟಿ ಖಾದರ್ ಅವರು ಕಳೆದ 3 ವರ್ಷದಿಂದ ವಿಧಾನಸಭೆ ಸ್ಪೀಕರ್ ಆಗಿದ್ರು. ಈ ಬಾರಿ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಸಚಿವ ಸ್ಥಾನದ ಆಕಾಂಕ್ಷಿ ಅಂದ್ರು. ಹೈಕಮಾಂಡ್ ಹೇಗೆ ತೀರ್ಮಾನ ತಗೊಳ್ಳುತ್ತೋ ಅದಕ್ಕೆ ಬದ್ಧ ಅಂತಾನೆ ಹೇಳಿದ್ರು ಯುಟಿ ಖಾದರ್. ಫೈನಲಿ ಅವರ ಹೆಸರು ಸಚಿವರ ಪಟ್ಟಿಯಲ್ಲಿ ಆಡ್ ಆಗಿದೆ. ಜಮೀರ್ ಅಹಮದ್ ಖಾನ್ ಅಥವಾ ಯುಟಿ ಖಾದರ್ ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ಪ್ರಶ್ನೆ ಇತ್ತು. ಕೊನೆ ಕ್ಷಣದಲ್ಲಿ ಜಮೀರ್ ಮಾತಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ರಾಜಕೀಯವಾಗಿ ಬಹಳ ಸಂಚಲನಕ್ಕೆ ಕಾರಣ ಆಯಿತು. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೈಕಮಾಂಡ್ಗೆ ದೂರ ಹೋಯ್ತು. ಸದ್ಯಕ್ಕಂತೂ ಜಮೀರ್ ಅಹಮದ್ ಖಾನ್ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿಲ್ಲ. ಯುಟಿ ಖಾದರ್ಗೆ ಸ್ಥಾನ ಸಿಕ್ಕಿದೆ. ಯುಟಿ ಖಾದರ್ ಕಳೆದ 3 ವರ್ಷದಿಂದ ನಿರ್ವಹಿಸ್ತಾ ಇದ್ದಂತ ಸ್ಪೀಕರ್ ಹುದ್ದೆ ಯಾರಿಗೆ ಸಿಗತ್ತೆ ಅನ್ನೋದು ಈಗ ಸದ್ಯಕ್ಕೆ ಪ್ರಶ್ನೆ. ಹಿರಿಯರಾದಂತಹ ಎಚ್.ಕೆ. ಪಾಟೀಲ್ ಅವರಿದ್ದಾರೆ, ಬಸವರಾಜ ರಾಯರೆಡ್ಡಿ ಮತ್ತು ದಿನೇಶ್ ಗುಂಡೂರಾವ್. ಮೂವರಲ್ಲಿ ಒಬ್ಬರಿಗೆ ಸ್ಪೀಕರ್ ಹುದ್ದೆ ಸಿಗೋದು ಪಕ್ಕ. ಸರ್ ಹೇಳಿ, ಇವತ್ತು ಸಚಿವ ಸೇರ್ಪಡೆ ಆಗ್ತಾ ಇದ್ದೀರಿ, ಸಿದ್ದರಾಮಯ್ಯ ಭೇಟಿ ಮಾಡಿದ್ರಿ, ಪ್ರಾಥಮಿಕ ಹಂತದ ಸದಸ್ಯತ್ವವನ್ನು ತೆಗೆದುಕೊಂಡು ಬಂದಿದ್ದೀರಿ. ಸೊ ನಿಮಗೆ ಏನು ಅನಿಸ್ತಾ ಇದೆ? ಬಹುಶಃ 3 ವರ್ಷದ ಹಿಂದೆ ನನಗೆ ಕನ್ನಡ ರಾಜ್ಯ ವಿಧಾನದ ಸ್ಪೀಕರ್ನ ಸ್ಥಾನದ ಅವಕಾಶ ಮಾಡಿಕೊಟ್ಟಿದ್ದರು. ಬಹುಶಃ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಡಳಿತ ಪಕ್ಷ ಸದಸ್ಯರು, ಪ್ರತಿಪಕ್ಷದ ನಾಯಕರು, ಎಲ್ಲ ನಮ್ಮ ಸದಸ್ಯರು ಅವರ ಸಹಕಾರ ಮುಖಾಂತರ, ಅಧಿಕಾರಿಗಳ ಒಂದು ಕಾರ್ಯದ ಮುಖಾಂತರ ಉತ್ತಮವಾಗಿ ಆ ಸದನ ನಡೆಸಿದಂಥ ಒಂದು ಸಂತೋಷ ನನಗೆ ಮತ್ತು ನೆಮ್ಮದಿ ಇದೆ. ಇದೀಗ ಪಕ್ಷ ಗುರುತಿಸಿಕೊಂಡು ನನ್ನನ್ನು ಇವತ್ತು ಸಚಿವರನ್ನಾಗಿ ಇವತ್ತು ನೇಮಕ ಆಗಿದೆ ಅಂತ ನನಗೆ ಸೂಚನೆ ಬಂದಿದೆ. ನನಗೆ ಅತ್ಯಂತ ಸಂತುಷ್ಟ ಆಗಿದ್ದೇನೆ. ನಾನು ಬಹುಶಃ ರಾಹುಲ್ ಗಾಂಧೀಜಿಯವರಿಗೂ, ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೂ, ವೇಣುಗೋಪಾಲ್ಜಿಯವರಿಗೂ, ರಣದೀಪ್ ಸುರ್ಜೇವಾಲಾಜಿಯವರಿಗೂ, ಇಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಮತ್ತು ಈಗ ನೂತನ ಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ಜಿಯವರಿಗೂ ನನ್ನ ಪರವಾಗಿ, ಕ್ಷೇತ್ರ ಜನರ ಪರವಾಗಿ ಜಿಲ್ಲೆಯನ್ನು ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದೀರಿ ಸರ್? ನೋಡಿ, ಖಾತೆ ಯಾವ ಖಾತೆ, ಪ್ರತಿಯೊಂದು ಖಾತೆಗೆ ಅದರ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲಿ ಕೂಡ ಜನಸಾಮಾನ್ಯ ಕೆಲಸ ಮಾಡುವಂಥ ಅವಕಾಶಗಳಿದೆ. ಖಾತೆ ಅದು ದೊಡ್ಡದು ಇದು ಸಣ್ಣಂತ ಯಾವುದೇ ಪ್ರಶ್ನೆ ಇಲ್ಲ. ಸಿಕ್ಕಿದಂಥ ಖಾತೆಯನ್ನು ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಿಕೊಂಡು ಹೋಗಬೇಕು. ಸೊ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ಹಿಂದೆ ಆರೋಗ್ಯ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ರಿ, ಹಂಗಾಗಿ ಅದೇ ನಿರೀಕ್ಷೆ ಇದೆ. ಅಂಥದ್ದೇನು ನಿರೀಕ್ಷೆ ನನಗೆ ಗೊತ್ತಿಲ್ಲ. ಅಂಥ ನಿರೀಕ್ಷೆ ನಾನು ಮಾಡಲಿಲ್ಲ. ನಾನು ಈಗ ಒಂದು ಕಡೆ ನಾನು ಸಚಿವನಾಗಿ ಸ್ಪೀಕರಾಗಿ ನಾನು ಶಾಸಕರಿಗೆ ವಿಧಾನಸಭಾ ವ್ಯಾಪ್ತಿಗೆ ಈಗೇನಾದರೂ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಿತ್ತು. ಸಚಿವನಾಗಿ ಈಗ ನನಗೆ ರಾಜ್ಯ ಜನತೆ ಪರವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ರಾಜ್ಯ ಜನತೆಗೆ ಒಂದಲ್ಲ ಒಂದು ರೀತಿಯಿಂದ
ಸಂವಿಧಾನಬದ್ಧಕ್ಕೆ ಅನುಗುಣವಾಗಿ ಮತ್ತು ಪಕ್ಷದ ಒಂದು ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನನ್ನ ಕೆಲಸ ಮಾಡಿ ಎಲ್ಲರ ವಿಶ್ವಾಸವನ್ನು ಪಡ್ಕೊಳ್ತೇನೆ. ಸರ್, ಸಮುದಾಯದ ಲೆಕ್ಕಾಚಾರದಲ್ಲಿ ಯುಟಿ ಖಾದರ್ ಅವರ ಹೆಸರು DCM ಹುದ್ದೆಗೂ ಕೂಡ ಕೇಳಿಬಂತು, ಹೆಸರು ಬಂದು ಚರ್ಚೆಯೂ ಕೂಡ ಆಯಿತು. ಆ ಥರದ ಚರ್ಚೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇದೆಯಾ ಸರ್? ಅದೇನೋ ಬೆಳವಣಿಗೆ ಆಗುತ್ತೆ ನೋಡಿ. ಕಾಂಗ್ರೆಸ್ ಪಕ್ಷ ಒಂದು ಸಂವಿಧಾನದ ಅನುಗುಣವಾಗಿ ತತ್ವ ಸಿದ್ಧಾಂತದಲ್ಲಿ ಸಾಮಾಜಿಕವಾದ ನ್ಯಾಯದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಅದರ ಗೌರವ ಮತ್ತು ಅವಕಾಶವನ್ನು ಕೊಡ್ತದೆ. ಕೊಟ್ಟವರೆಲ್ಲರಿಗೂ ಕೆಲಸ ಮಾಡುವಂಥ ಜವಾಬ್ದಾರಿ ಇದಕ್ಕೆ. ಅದೊಂದು ಗೌರವ, ಆ ಒಂದು ಸಮುದಾಯಕ್ಕೆ ಗೌರವ ಕೊಡಬೇಕಂತ ಹೇಳಿಕೊಂಡು ವಿಶ್ವಾಸ ತೆಕ್ಕೊಂಡು ಹೋಗಿದ್ದೇವೆ. ಎಲ್ಲ ಇನ್ಕ್ಲೂಸಿವ್ ಅತಿಯಾಗಿ ಮುಖಾತೆ ಇವತ್ತು ಅವಕಾಶ ಕೊಡುವಂಥದ್ದು. ಕೊಟ್ಟ ನಂತರ ಎಲ್ಲವೂ ಕೂಡ ಸರ್ವರಿಗೂ ಕೂಡ ಕೆಲಸ ಮಾಡುವಂಥ ವಿಚಾರ ಇವತ್ತು ಇರುವಂಥದ್ದು. ಅದೆಲ್ಲ ಕೂಡ ಪಕ್ಷ ತೀರ್ಮಾನ ಮಾಡ್ತದೆ. ನನಗೆ ಒಂದು ಕಡೆ ಸಚಿವನಾಗಿ ಇವತ್ತು ಜನರ ಕೆಲಸ ಮಾಡಲಿಕ್ಕೆ ಸಿಕ್ಕಿದಂಥ ಅವಕಾಶ ಒಂದು ಸಂತೋಷ. ಎರಡನೇದಾಗಿ ಪಕ್ಷದ ಕೆಲಸ ಕಾರ್ಯಗಳಿಗೆ ತೊಡಗಿಸೋದು ಅದು ಮತ್ತು ಸಂತೋಷ. ಯಾಕೆಂತ ಹೇಳಿದರೆ ನನಗೆ ಅಧಿಕಾರ ಸ್ಪೀಕರ್ ಆದಾಗ ನನಗೆ ಮಂತ್ರಿ ಸ್ಥಾನ ಮಿಸ್ ಆಗಲಿಲ್ಲ. ಆದರೆ ನಾನು ಪಕ್ಷದ ಕೆಲಸ ಕಾರ್ಯಕ್ಕೆ ಹೋಗೋದು ನನಗೆ ಮಿಸ್ ಆಗ್ತಿತ್ತು. ಪಕ್ಷದ ಕಚೇರಿಗೆ ಹೋಗೋದು, ನಮ್ಮ ಪಕ್ಷದ ಕಾರ್ಯಕ್ಕೆ ಮಾತಾಡೋದು, ಅಧಿಕೃತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಥವಾ ಆ ಕಡೆ ಚರ್ಚೆ ಆಗೋದಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ನಿಮ್ಮ ಜೊತೆ ಫ್ರೀಯಾಗಿ ಮಾತಾಡೋದು ಮೀರಿದವ್ರ ಜೊತೆ, ಇದು ಸಿಕ್ಕಿದಂಥ ಅವಕಾಶ. ಇದರಿಂದ ಒಂದು ನನಗೆ ಮುಕ್ತಿ ಬಿಡುಗಡೆ ಸಿಕ್ಕಿದಂಥ ಜೈಲಿಂದ ಬಿಟ್ಟಂಥ ಪರಿಸ್ಥಿತಿ ಆಗಿದೆ. ಯಾವುದು ಸ್ಪೀಕರ್ ಸ್ಥಾನವನ್ನು ನಮ್ಮ ಪಕ್ಷದ ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೋ ಅದನ್ನು ಫಿಲ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಅದರ ಯೋಗ್ಯತೆ ಮತ್ತು ಬುದ್ಧಿವಂತಿಕೆ ಎಲ್ಲ ಶಾಸಕರಿಗಿದೆ. ಥ್ಯಾಂಕ್ ಯು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಯುಟಿ ಖಾದರ್ ಅವರು ಸಚಿವ ಸ್ಥಾನ ಸಿಕ್ಕಂತ ಖುಷಿಯಲ್ಲಿ ಮಾತಾಡ್ತಾ ಇದ್ರು. ಬಟ್ ಈಗ ಸ್ಪೀಕರ್ ಹುದ್ದೆ ಯಾರಿಗೆ ಸಿಗತ್ತೆ? ಯುಟಿ ಖಾದರ್ ಅವರು ಈ 3 ವರ್ಷ ನಿಭಾಯಿಸಿರುವಂತಹ ಸ್ಪೀಕರ್ ಹುದ್ದೆ ಪ್ರಮುಖವಾಗಿ HK ಪಾಟೀಲ್, ರಾಯ್ ರೆಡ್ಡಿ, ದಿನೇಶ್ ಗುಂಡೂರಾವ್ ಅವರ ಹೆಸರಿದೆ. ಇದರಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಹೆಸರು ಯಾವುದು ಅಂತ? ಈಗಾಗಲೇ ಯುಟಿ ಖಾದರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. DK ಶಿವಕುಮಾರ್ ನಾಯಕತ್ವದ ನೂತನ ಸರ್ಕಾರದಲ್ಲಿ ಯುಟಿ ಖಾದರ್ಗೆ ಉತ್ತಮವಾಗಿರ್ತಕ್ಕ ಜವಾಬ್ದಾರಿ ನೀಡಬೇಕು ಅನ್ನುವಂಥ ಹೈಕಮಾಂಡ್ ತೀರ್ಮಾನ ಜಾರಿಯಾಗಿದೆ. ಅಧಿಕೃತವಾಗಿ ರಾಜೀನಾಮೆಯನ್ನು ಯುಟಿ ಖಾದರ್ ನೀಡಿದ್ದಾರೆ. ಅವರು ಪಕ್ಷದ ಸದಸ್ಯತ್ವವನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಅವರಿಗೆ ರಾಜೀನಾಮೆ ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಅವರ ಉತ್ತರಾಧಿಕಾರಿಯಾಗಿ ಯಾರು ಸ್ಪೀಕರ್ ಆಗ್ತಾರೆ ಅನ್ನುವಂಥ ಸಹಜವಾಗಿರುವಂಥ ಪ್ರಶ್ನೆಗಳು ಉದ್ಭವ ಆಗಿದೆ. ಯಾಕಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಂಪುಟದಲ್ಲಿದ್ದಂಥ HK ಪಾಟೀಲ್ಗೆ ಅವಕಾಶಗಳಾಗತ್ತಾ, ದಿನೇಶ್ ಗುಂಡೂರಾವ್ರಿಗೆ ಅವಕಾಶ ಆಗುತ್ತಾ ಅಥವಾ ರಾಯ್ ರೆಡ್ಡಿ ಅವರಿಗೆ ಅವಕಾಶ ಆಗತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಸ್ಪೀಕರ್ ಹುದ್ದೆ ಅಂತಕ್ಕಂಥದ್ದು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಕ್ಕಂಥ ಒಂದು ಚಾಕಚಕ್ಯತೆ ಇರುವಂಥ ನಾಯಕರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಈ ಹಿಂದೆ ಎಲ್ಲ ಸ್ಪೀಕರ್ಗಳ ಕಾರ್ಯವೈಖರಿ ಬಗ್ಗೆ ಅವರ ಒಟ್ಟಾರೆ ಪ್ರೊಸೀಡಿಂಗ್ಸ್ಗಳನ್ನು ಗಮನಿಸಿದಾಗ ಕೆಲವೊಂದಷ್ಟು ಆಕ್ಷೇಪಾರ್ಹವಾಗಿರ್ತಕ್ಕಂಥ ನಡೆಯೂ ಕೂಡ ಕೆಲವು ಸ್ಪೀಕರ್ಗಳಿಂದ ಆಗಿತ್ತು. ಹಾಗಾಗಿ ಈ ಸ್ಪೀಕರ್ ಹುದ್ದೆ ನಿಭಾಯಿಸ್ತಕ್ಕಂಥ ವ್ಯಕ್ತಿ ಸಹಜವಾಗಿ ಸರ್ಕಾರ, ಪಕ್ಷ, ಪ್ರತಿಪಕ್ಷ, ರಾಜ್ಯದ ಹಿತ ಇವೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂಥ ಮತ್ತು ಸದನದೊಳಗೆ ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ಹೋಗ್ತಕ್ಕ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗತ್ತೆ. ಅವರು ಪಕ್ಷದ ಸದಸ್ಯತ್ವವನ್ನು ಅದಕ್ಕೆ ರಾಜೀನಾಮೆ ಕೊಟ್ಟಿದ್ರೂ ಕೂಡ ಸಹಜವಾಗಿ ಸರ್ಕಾರವನ್ನು ಅವರು ಒಂದು ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಜೊತೆಗೆ ಇಡೀ ಸರ್ಕಾರದ ಒಂದು ಡಿಫೆಂಡ್ ಮಾಡ್ಕೊಳ್ಳೋ ಜೊತೆಗೆ ವಿರೋಧ ಪಕ್ಷಗಳು ಎತ್ತಕ್ಕಂಥ ಬಹುತೇಕ ಸಮಸ್ಯೆಗಳ ಏನು ಸಬ್ಜೆಕ್ಟ್ ಇರ್ತವೆ ಆ ವಿಷಯಗಳ ಸಂದರ್ಭದಲ್ಲಿ ಸದನದಲ್ಲಿ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗದಾಗೆ ಎಲ್ಲರೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಒಂದು ಕಡೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ತಾರೆ, ಪ್ರತಿಪಕ್ಷ ನಾಯಕರಾಗಿ ಈಗಾಗಲೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರಿದ್ದಾರೆ ಮತ್ತು ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ವಿರೋಧ ಪಕ್ಷವು ಕೂಡ ಕರ್ನಾಟಕದಲ್ಲಿದೆ. ಹೀಗಿದ್ದಾಗ ಸಹಜವಾಗಿಯೇ ಗೊಂದಲಕ್ಕೆ ಅವಕಾಶ ಆಗದ ಹಾಗೆ, ಯಾವುದೇ ರೀತಿಯ ಅನಾಹುತಗಳಾಗದ ಹಾಗೆ, ಒಂದು ಸಬ್ಜೆಕ್ಟ್ ವಿಷಯಾಧಾರಿತವಾಗಿರ್ತಕ್ಕಂಥ ಚರ್ಚೆಗೆ ಅವಕಾಶ ಮಾಡುವ ಹಾಗೆ ಚಾಕಚಕ್ಯತೆ ಇರತಕ್ಕಂಥ ಅವಕಾಶ ಕಲ್ಪಿಸಿಕೊಡಬಹುದಾಗಿರ್ತಕ್ಕಂಥ ನಾಯಕರನ್ನ ಗುರುತಿಸಿ ಅಲ್ಲಿ ಜವಾಬ್ದಾರಿ ಕೊಡಬೇಕಾಗತ್ತೆ. ಇದು ಕೇವಲ ವಿಷಯದ ಪಾಂಡಿತ್ಯ ಅಷ್ಟೇ ಅಲ್ಲ, ಬದಲಾಗಿ ಎಲ್ಲರನ್ನೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು ಬೇಕಾಗುತ್ತೆ. ಯಾವುದೋ ಒಂದು ವಿಚಾರಧಾರೆಗೆ ತೀರಾ ಅದಕ್ಕೆ ಅಡಾಪ್ಟ್ ಆದರೆ ಬಹಳ ಕಷ್ಟ ಆಗುತ್ತೆ. ಯಾಕೆಂತಂದರೆ ಯಾವುದೇ ರೀತಿಯ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಸೈದ್ಧಾಂತಿಕ ನಿಲುವಿರುವಂಥ ವ್ಯಕ್ತಿಗಳನ್ನು ಕೂಡ ಸ್ಪೀಕರ್ ಹುದ್ದೆಯಲ್ಲಿ ತರ್ತಕ್ಕಂಥದ್ದು ಕೂಡ ಅಪಾಯಕಾರಿ ಅನ್ನುವಂಥ ಚರ್ಚೆಗಳು ಇರುವಂಥ ಈ ಸಂದರ್ಭದಲ್ಲಿ ಯಾರು ಸ್ಪೀಕರ್ ಆಗ್ತಾರೆ ಅನ್ನುವಂಥದ್ದು. HK ಪಾಟೀಲ್ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣವನ್ನು ಕಂಡಿರ್ತಕ್ಕಂಥವರು, ಬೇರೆ ಬೇರೆ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥವ್ರು, ಅವರನ್ನು ಮಾಡ್ತಾರೆ ಅನ್ನುವಂಥ ಚರ್ಚೆಗಳಿದೆ. ಆದರೆ ಅಂತಿಮವಾಗಿ ಯಾವುದೇ ನಿರ್ಧಾರಗಳಾಗಿಲ್ಲ. ಮತ್ತು ಇನ್ನೊಂದು ದಿನೇಶ್ ಗುಂಡೂರಾವ್ಗೆ ಅವಕಾಶವನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದು. ಯಾಕಂದರೆ ದಿನೇಶ್ ಗುಂಡೂರಾವ್ ಕೂಡ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಮತ್ತು ಅವರ ಕಾರಣಕ್ಕಾಗಿ KPCC ಅಧ್ಯಕ್ಷರು ಕೂಡ ಜವಾಬ್ದಾರಿ ನಿರ್ವಹಿಸಿದಂಥ ನಾಯಕ. ಹಾಗಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ ದಿನೇಶ್ ಗುಂಡೂರಾವ್ಗೆ ಅವಕಾಶ ಕೊಡಲಾಗುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ.
ಇನ್ನೊಂದು ಕಡೆ ರಾಯರೆಡ್ಡಿಯವರಿಗೆ ಅವಕಾಶ ಕೊಟ್ಟರೂ ಕೂಡ ಅದು ಸಿದ್ದರಾಮಯ್ಯ ಬಣದಲ್ಲಿ ಗುಡಿಸ್ಕೊಂಡಿರ್ತಕ್ಕಂಥ ಪ್ರಭಾವಿ ಮುಖಂಡನಿಗೆ ಅವಕಾಶ ಕೊಟ್ಟಂತಾಗತ್ತೆ. ಹಾಗಾಗಿ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಇದ್ದಂಥ ಪ್ರಮುಖರಿಗೆ ಈ ಜವಾಬ್ದಾರಿ ಕೊಡೋ ಬಗ್ಗೆ ಚರ್ಚೆ ಮುಂದುವರೆದಿದ್ದು, ಸ್ಪೀಕರ್ ಹುದ್ದೆಯೂ ಕೂಡ ಸಿದ್ದರಾಮಯ್ಯ ಬಣಕ್ಕೆ ಹೋಗುತ್ತಾ ಅನ್ನುವಂಥ ಚರ್ಚೆಗಳು ಜೋರಾಗಿದೆ. ಯಾಕೆಂತಂದರೆ ಕಳೆದ 2 ದಿನಗಳ ಹಿಂದೆ ರಾಜ್ಯದಲ್ಲಿದ್ದಂಥ ರಾಜಕೀಯ ಚಿತ್ರಣ ಬೇರೆ. ಈಗ ಸಿದ್ದರಾಮಯ್ಯ ಬಣ ಮೇಲುಗೈ ಆಗ್ತಾ ಇರತಕ್ಕಂಥದ್ದು ಬಹುತೇಕ ಕಾಣ್ತಾ ಇದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅತ್ಯಂತ ಪ್ರಭಾವಿ ಸ್ಥಾನ ಅಂದರೆ ಸಿದ್ದರಾಮಯ್ಯವ್ರನ್ನ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥ ಹರಿಪ್ರಸಾದ್ ಅವರ ಪಾಲಾಗ್ತಾ ಇದೆ. ಇನ್ನೊಂದು ಕಡೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸ್ಪೀಕರ್ ಹುದ್ದೆಯು ಕೂಡ ಈಗ ಕೇಳಿ ಬರ್ತಿರ್ತಕ್ಕಂಥ 3 ಹೆಸರುಗಳನ್ನು ಕೂಡ ಗಮನಿಸಿದಾಗ ಅದು ಸಿದ್ದರಾಮಯ್ಯ ಬಣಕ್ಕೆ ಸೇರುತ್ತೆ ಅಂತಕ್ಕಂಥ ಲೆಕ್ಕಾಚಾರದ ಮಾತುಗಳು ಕೂಡ ಇದೆ. 2 ಪ್ರಮುಖ ಹುದ್ದೆಗಳು ಈಗಾಗಲೇ ಆದಂಗಾಗಿದೆ. ಇನ್ನೊಂದು ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಂಪುಟದಲ್ಲಿ ಮೊದಲ ಪಟ್ಟಿಯನ್ನು ಗಮನಿಸಿದಾಗಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್, ಕೆ.ಜೆ. ಜಾರ್ಜ್ ಸೇರಿದ ಹಾಗೆ ಪ್ರಮುಖರೆಲ್ಲರೂ ಕೂಡ ಸಂಪುಟದ ಒಳಗೆ ಡಾಕ್ಟರ್ ಜಿ. ಪರಮೇಶ್ವರ್ ಕೂಡ ಈಗಾಗಲೇ ಉಪಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ 13 ಒಳಗಡೆ 4 ಜನ ಸಿದ್ದರಾಮಯ್ಯವ್ರನ್ನ ಅತ್ಯಂತ ಗಟ್ಟಿಯಾಗಿ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ನಾಯಕರಾಗಿದ್ದಾರೆ. ಅವರಿಗೆ ಜವಾಬ್ದಾರಿ ಸಿಗ್ತಾ ಇದೆ, ಪ್ರಮುಖ ಹುದ್ದೆಗಳು ಖಾತೆಗಳು ಕೂಡ ಸಿಗ್ತಾ ಇದ್ದಾವೆ. ಇದರ ಬೆನ್ನಲ್ಲೇ ಸ್ಪೀಕರ್ ಹುದ್ದೆಯು ಕೂಡ ಸಿದ್ದರಾಮಯ್ಯ ಬಣಕ್ಕೆ ಸಿಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಅಧಿಕಾರವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯರು ಸಂಪುಟದ ಒಳಗಡೆ, ಪಕ್ಷದ ಒಳಗಡೆ ತಮ್ಮ ಪ್ರಾತಿನಿಧ್ಯವನ್ನು ಹೇಗೆ ದಾಖಲಿಸಬೇಕು ಆ ದಾಖಲೆ ಮಾಡತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಪಿಸಿಸಿ ಹುದ್ದೆಗೆ ಯಾರ್ಯಾರ ಹೆಸರುಗಳು ಕೇಳಿ ಬಂದಾಗಲೂ ಕೂಡ ಅಂತಿಮವಾಗಿ ಹರಿಪ್ರಸಾದ್ ಅವರಿಗೆ ಅದು ಪಟ್ಟವನ್ನು ಕಟ್ಟಲಾಗ್ತಾ ಇದೆ. ಹರಿಪ್ರಸಾದ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಒಂದಷ್ಟು ವ್ಯತ್ಯಾಸಗಳಿರ್ತಕ್ಕಂಥದ್ದು ಮತ್ತು ಅವರು ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಇಡೀ ಪಕ್ಷದ ಜವಾಬ್ದಾರಿಯನ್ನು ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಳುವ ಹಾಗೆ ಪರೋಕ್ಷವಾಗಿ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಸದನದ ಒಳಗಡೆ ಸ್ಪೀಕರ್ ಹುದ್ದೆಯನ್ನು ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಬಣದಿಂದ ಆಗ್ತಾ ಇದೆ. ಹಾಗಾಗಿ 2 ಪ್ರಮುಖವಾದ ಹುದ್ದೆಗಳು ಈಗ ಇದುವರೆಗೆ ಸಿಎಂ ಆಗಿರ್ತಕ್ಕ ಸಿದ್ದರಾಮಯ್ಯ ಬಣಕ್ಕೆ ಹೋಗ್ತಾ ಇದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರನ್ನ ಸ್ಪೀಕರ್ ಮಾಡಲಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ. ಕೇವಲ ಪಕ್ಷಕ್ಕೆ ಬದ್ಧವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಬದಲಾಗಿ ಎಲ್ಲ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ, ಜವಾಬ್ದಾರಿ ನಿಭಾಯಿಸ್ತಕ್ಕಂಥ, ಯಾವುದೇ ಪ್ರೊಸೀಡಿಂಗ್ ಕೂಡ ಅನ್ಯಾಯ ಆಗದ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಕ್ಕ ಪ್ರಾಮಾಣಿಕ ವ್ಯಕ್ತಿಯ ಹುಡುಕಾಟ ಮುಂದುವರೆದಿದೆ. ಅಂತಿಮವಾಗಿ ಈಗಾಗಲೇ ಕೇಳಿ ಬರ್ತಿರ್ತಕ್ಕಂಥ ಎಚ್ ಕೆ ಪಾಟೀಲ್, ದಿನೇಶ್ ಗುಂಡೂರಾವ್, ರಾಯರೆಡ್ಡಿಯಲ್ಲಿ ಯಾರಾದರೂ ಒಬ್ಬರು ಸ್ಪೀಕರ್ ಆಗ್ತಾರೆ ಅನ್ನುವಂಥ ಮಾತುಗಳು ಈಗ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಾಳದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಎಸ್ ಸರ್, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.